ಇದು ಪ್ರಪಂಚದ ತೀರ ಪುಟಾಣಿ ವಿಷಪೂರಿತ ಜೆಲ್ಲಿಫಿಶ್. ಮೂರ್ತಿ ಇಷ್ಟಿದ್ರೆ ಹೆಚ್ಚು, ಅದ್ರ ಜೊತೆಗೆ ಕೀರ್ತಿಯಿಂದಾಗೋ ಅನಾಹುತಗಳು ಹೆಚ್ಚೆ. ತಕ್ಷಣ ಸಾಯಲ್ಲ, ನರಳಾಡಿ ಸಾಯ್ತೀವಿ. ಸಮುದ್ರದ ಮತ್ತೊಂದು ಡೇಂಜರಸ್ ಜೀವಿಯಾಗಿರೋ ಇದು ಇರುಕಾಂಜಿ ಜೆಲ್ಲಿಫಿಶ್ ಅಂತ. ಅಮ್ಮಮ್ಮ ಅಂದ್ರೆ ನಮ್ಮ ಉಗ್ರಷ್ಟು ಸೈಜಲ್ಲಿರುತ್ತೆ. ಹಾಗೆ ಕಣ್ಣಿಗೆ ಕಾಣ್ದಂಗೂ ಸಮುದ್ರಗಳಲ್ಲಿ ಓಡಾಡ್ತಿರುತ್ತೆ. ಇಲ್ಲೇನಾದ್ರೂ ಕಾಣ್ತಿದ್ಯಾ ನೋಡಿ. ಹೀಗೆ ಆಸ್ಟ್ರೇಲಿಯಾಗಳ ಸಮುದ್ರಗಳಲ್ಲಿರುತ್ತೆ. ಇಲ್ಲಿ ಹಾಕಿರೋ ವಾರ್ನಿಂಗ್ ಮೀರಿ ನೀರ್ಗೇನಾದ್ರೂ ಇಳಿದ್ರೆ ಕಾಣ್ದಂಗ್ ಬಂದು ಚುಚ್ಚಿ ಫಿನಿಶ್ ಅನ್ಸುತ್ತೆ. ಇದನ್ನ ಇರುಕಾಂಜಿ ಸಿಂಡ್ರೋಮ್ ಅಂತಾರೆ. ಅದು ಹೇಗಿರುತ್ತೆ ಅಂದ್ರೆ ಅದ್ ಬಂದು ನಿಮ್ಗೆ ಚುಚ್ಚದೇ ಇದ್ರೂ ತನ್ನ ಮುಳ್ಳನ್ನ ನಿಮ್ ಕಡೆ ಶೂಟ್ ಮಾಡುತ್ತೆ. ಇದೊಂದ್ ಸ್ವಲ್ಪ ಶಾಕಿಂಗ್. ನೆಕ್ಸ್ಟ್, ತೀವ್ರವಾದ ನೋವಿಂದ ಶುರುವಾಗಿ ಚರ್ಮ ಉರಿ, ವಾಂತಿ, ತಲೆನೋವು, ಕೊನೆಗೆ ಹೃದಯ ಬಡಿತ, ಸ್ತಬ್ಧ. ಕೆಲವೊಮ್ಮೆ ಆ ನೋವು ತಡೆಯೋಕಾಗ್ದೆ ನಮ್ಮನ್ನ ಸಾಯಿಸಿ ಅಂತ ಜನ ಬೇಡಾಡಿದಾರಂತೆ. ಯಾಕಂದ್ರೆ ಇದಕ್ಕೆ ಮದ್ದಿಲ್ಲ. ಹಂಗೂ ಏನಾದ್ರೂ ಜೀವ ಉಳಿದ್ರೆ ಆ ಆಘಾತ ಕಾಡ್ತಾನೆ ಇರುತ್ತೆ ಅಂತಾರೆ. ನೋಡಿ, ಹೀಗಾದ್ರೆ ಏನ್ ಮಾಡಕ್ಕಾಗುತ್ತೆ ಮತ್ತೆ? ಅದಕ್ಕೆ ತೀಕ್ಷ್ಣವಾಗಿ ನೋಡ್ಕೊಂಡು ಇಳಿಬೇಕು, ಆಯ್ತಾ? ಸಮುದ್ರದ ಒಳಗೆ ಹೇಗೆ ನೋಡೋದು ಕಷ್ಟ ಅಲ್ಲ. ಅದಕ್ಕೆ ಆಸ್ಟ್ರೇಲಿಯಾದಲ್ಲಿ ಸ್ಟಿಂಗರ್ ಸೂಟ್ ಅಂತ ಇದೆ. ಅದನ್ನ ಹಾಕೊಂಡು ಸಮುದ್ರಕ್ಕಿಳಿದ್ರೆ ನೋ ಪ್ರಾಬ್ಲಮ್. ಅದೇ ಗ್ರಾಚಾರ ಕೆಟ್ಟಿದ್ರೆ ಇಷ್ಟೇ ಮ್ಯಾಟ್ರು. ಬರ್ತೀನಿ, ಬಾಯ್.